ಇನ್ನು ಲೋಕಾಯುಕ್ತ ಅಧಿಕಾರಿಗಳಿಂದಲೇ ಭ್ರಷ್ಟಾಚಾರ ಪ್ರಕರಣ ನೋಡಿ. ಶ್ರೀನಾಥ್ ಜೋಶಿ ಅವರ ಬೆನ್ನಲ್ಲೇ ಮತ್ತೋರ್ವ ಐಪಿಎಸ್ ಅಧಿಕಾರಿ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಾಕ್ಷ್ಯಾಧಾರ ಕಲೆ ಹಾಕಿದೆ ಲೋಕಾಯುಕ್ತ. ಪೊಲೀಸರು ಸಾಕ್ಷ್ಯಾಧಾರವನ್ನ ಕಲೆ ಹಾಕಿದ್ದಾರೆ. ಮತ್ತೋರ್ವ ಐಪಿಎಸ್ ಅಧಿಕಾರಿಗೆ ಈಗ ಸಂಕಷ್ಟ ಕಾದಿರುವಂತದ್ದು. ಶ್ರೀನಾಥ್ ಜೋಶಿ ವಿರುದ್ಧ ಈಗಾಗಲೇ ತನಿಖೆ ಚುರುಕಾಗಿದೆ. ಎ1 ನಿಂಗಪ್ಪನನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸಿದೆ ಕಾಕಿ. ಆರೋಪಿ ನಿಂಗಪ್ಪ ವಿಚಾರಣೆ ವೇಳೆ ಮಹತ್ವದ ಕ್ಲೂ ಕೂಡ ಸಿಕ್ಕಿದೆ. ಮಹತ್ವದ ಸುಳಿವು ಆಧರಿಸಿ ಸಾಕ್ಷ್ಯಾಧಾರ ಸಂಗ್ರಹಕ್ಕೆ ಈಗ ಲೋಕಾಯುಕ್ತ ಪೊಲೀಸರು ಮುಂದಾಗಿದ್ದಾರೆ. ನೋಡಿ, ಮೊದಲನೇದಾಗಿ ನಿಂಗಪ್ಪ ಎ1 ಆರೋಪಿ, ಎರಡನೇ ಆರೋಪಿಯಾಗಿ ಶ್ರೀನಾಥ್ ಜೋಶಿ ಅವರ ಹೆಸರಿತ್ತು. ಅವರ ವಿರುದ್ಧವಾಗಿ ಈಗ ತನಿಖೆ ಕೂಡ ಚುರುಕುಗೊಂಡಿದೆ. ಅದರ ಜೊತೆಯಲ್ಲಿ ಇನ್ನೊಬ್ಬ ಐಪಿಎಸ್ ಅಧಿಕಾರಿ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇವರೆಲ್ಲರ ಮೇಲಿರುವಂತದ್ದು ಸುಲಿಗೆ ಪ್ರಕರಣ. ನಿಂಗಪ್ಪ ಅವ್ರ ಜೊತೆಗೆ ಸೇರ್ಕೊಂಡು ಕ್ರಿಮಿನಲ್ ಚಟುವಟಿಕೆಯಲ್ಲಿ ಭಾಗಿಯಾಗಿರೋದು, ಜೊತೆಗೆ ನಿಂಗಪ್ಪ ಅವರ ಜೊತೆ ಸೇರ್ಕೊಂಡು ಕೆಲವೊಂದು ಕ್ರಿಪ್ಟೋ ವ್ಯಾಲೆಟ್ನಲ್ಲಿ ಹೂಡಿಕೆಯನ್ನ ಮಾಡಿರುವಂಥದ್ದು, ಜೊತೆಗೆ ಅಕ್ರಮ ಆಸ್ತಿ ಗಳಿಸಿದ್ದಾರೆ, ಜೊತೆಗೆ ಬೆದರಿಕೆ ಹಾಕಿ ಹಣ ಸಂಗ್ರಹಿಸೋದಕ್ಕೆ ಅಥವಾ ಹಣವನ್ನ ಕೀಳೋದಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಿಂಗಪ್ಪ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಅವರನ್ನ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ, ಯಾರೆಲ್ಲ ಶಾಮೀಲಾಗಿದ್ದಾರೆ ಅನ್ನುವಂತ ವಿಚಾರಗಳು ಬಯಲಾಗಿತ್ತು. ಅದರಲ್ಲಿ ಶ್ರೀನಾಥ್ ಜೋಶಿ ಅವರ ಹೆಸರು ಕೂಡ ಇತ್ತು. ಅವರು ಎ2 ಆರೋಪಿಯಾಗಿದ್ದಾರೆ. ಅವರ ವಿರುದ್ಧವಾಗಿ ಈಗಾಗಲೇ ತನಿಖೆ ನಡೀತಾ ಇದೆ. ಸಾಕ್ಷಿಗಳ ಸಂಗ್ರಹ ಕೂಡ ಆಗ್ತಾ ಇದೆ. ಈಗ ಅವರ ಜೊತೆಯಲ್ಲಿ ಮತ್ತೊಬ್ಬ ಅಧಿಕಾರಿ, ಐಪಿಎಸ್ ಅಧಿಕಾರಿ ಕೂಡ ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.